ಮಕರ ರಾಶಿಯ ಸ್ನೇಹಿತರೆ, ನೀವು ಹಲವು ರಾತ್ರಿಗಳನ್ನು ಚಿಂತೆ, ಆರ್ಥಿಕ ತೊಂದರೆಗಳಲ್ಲಿ ಕಳೆದಿದ್ದೀರಿ ಅಥವಾ ಪದೇ ಪದೇ ನಿಮ್ಮನ್ನು ಅನುಮಾನಿಸುತ್ತಿದ್ದ, ಅವಮಾನಿಸುತ್ತಿದ್ದ ಇಂದಿನ ಮಾತುಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತವೆ. ಈ ವಿಡಿಯೋ ನಿಮ್ಮನ್ನು ಹೆದರಿಸುವ ಉದ್ದೇಶವನ್ನು ಹೊಂದಿಲ್ಲ, ಬದಲಾಗಿ ಹೊಸ ಭರವಸೆ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಿದೆ. ಸ್ನೇಹಿತರೆ, ನಾಳೆ ಮಧ್ಯಾಹ್ನ 3:59ರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತ ಘಟನೆ ಸಂಭವಿಸಲಿದೆ. ನಿಮ್ಮ ಜೀವನದಲ್ಲಿ ಹಣದ ಚಿಂತೆ ಯಾವಾಗ ಕೊನೆಗೊಳ್ಳುತ್ತದೆ ಮತ್ತು ನೀವು ಮತ್ತೆ ಮತ್ತೆ ಹಣದ ಸಮಸ್ಯೆಗಳನ್ನು ಹೇಗೆ ಎದುರಿಸುತ್ತಿದ್ದೀರಿ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಾನು ಹೇಳುವ ಪ್ರತಿಯೊಂದು ಪದವು ಸುಳ್ಳೆಂದು ಸಾಬೀತಾದರೆ ₹1,000,000ಗಳಷ್ಟು ದಂಡವನ್ನು ಕಟ್ಟುತ್ತೇನೆ. ಇದು ನಿದ್ದೆಯಿಲ್ಲದ ರಾತ್ರಿಗಳಿಗೆ ಕಾರಣವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಸತ್ಯವನ್ನು ಕೇಳಿ. ನಾನು ಮತ್ತು ಭಗವಾನ್ ಶನಿದೇವ ಮಹಾರಾಜರು, ಎಲ್ಲ ಗ್ರಹಗಳು ಮತ್ತು ಎಲ್ಲ ದೇವರುಗಳು ಮತ್ತು ದೇವತೆಗಳು ನಿಮಗೆ ದಯೆ ತೋರಿಸುತ್ತಾರೆ. ಹಾಗಾದರೆ ನಿಮ್ಮ ಸಾಲಗಳು ನಿವಾರಣೆಯಾಗಲಿವೆ. ನಾನು ನಿಮಗೆ ಪರಿಹಾರ ಹೇಳುತ್ತೇನೆ. ವಿಡಿಯೋ ಮುಗಿಯುವವರೆಗೂ ನನ್ನ ಜೊತೆ ಇರಿ. ಈ ಭವಿಷ್ಯವಾಣಿಯು ಸಾಮಾನ್ಯವಾದುದಲ್ಲ, ಬದಲಾಗಿ ನಿಮ್ಮನ್ನು ಪ್ರೇರೇಪಿಸುವ ಮತ್ತು ಕಲಿಸುವ ಭವಿಷ್ಯವಾಣಿಯಾಗಿದೆ. ಕಳೆದ ಕೆಲವು ಸಮಯದಿಂದ ನಾನು ನನ್ನ ಮನಸ್ಸಿನಲ್ಲಿ ಅದೇ ಪ್ರಶ್ನೆಯನ್ನು ಪದೇ ಪದೇ ಕೇಳುತ್ತಿದ್ದೇನೆ. ದೇವರು ನನಗೆ ಏಕೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ? ನಾನು ನಿಮ್ಮನ್ನು ಏಕೆ ಇಷ್ಟೊಂದು ತೊಂದರೆಗೆ ಸಿಲುಕಿಸುತ್ತಿದ್ದೇನೆ? ದೇವರು ನಿಮಗೆ ಏನು ಕೊಡಲು ಬಯಸುತ್ತಾನೆ? ನನ್ನ ಹಣ ಸಮಸ್ಯೆಗಳು ಯಾವಾಗ ಕೊನೆಗೊಳ್ಳುತ್ತವೆ? ನಾನು ಯಾವಾಗಲೂ ಏಕೆ ಅತಿಯಾಗಿ ಯೋಚಿಸುತ್ತೇನೆ ಮತ್ತು ನನ್ನ ನಿಜವಾದ ಶತ್ರು ಯಾರು? ಈ ವಿಡಿಯೋದ ಮೂಲಕ ಪ್ರತಿಯೊಂದು ಅಂಶದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ. ಅದಕ್ಕಾಗಿ ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ನನ್ನ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಬೇಕಾಗುತ್ತದೆ. ಇಂದು ನಿಮಗೆ ಅತ್ಯಂತ ಮುಖ್ಯವಾದ ಮಾಹಿತಿಯನ್ನು ಬಹಳ ಕಡಿಮೆ ಸಮಯದಲ್ಲಿ ತಲುಪಿಸಲಾಗುತ್ತದೆ. 33 ಕೋಟಿ ದೇವರುಗಳು ಮತ್ತು ದೇವತೆಗಳು ನಿಮ್ಮ ಮೇಲೆ ಮತ್ತು ಎಲ್ಲ ಮಹಾನ್ ಶಕ್ತಿಗಳ ಮೇಲೆ ತಮ್ಮ ಆಶೀರ್ವಾದಗಳನ್ನು ಸುರಿಸಿದ್ದಾರೆ. ವಿಶೇಷ ಆಶೀರ್ವಾದಗಳನ್ನು ಸಹ ಪಡೆಯುತ್ತಿದ್ದೀರಿ. ಸ್ನೇಹಿತರೆ, ಬಾಹ್ಯಾಕಾಶದಲ್ಲಿ ಬಹಳಷ್ಟು ಹಠಾತ್ ಬದಲಾವಣೆಗಳು ಉಂಟಾಗುತ್ತಿವೆ. ಪ್ರಮುಖ ಗ್ರಹಗಳ ಸಾಗಣೆಗಳು ಸಹ ಸಂಭವಿಸಲಿವೆ. ನೆನಪಿಡಿ, ಇದು ಭಯಪಡುವ ಸಮಯವಲ್ಲ ಅಥವಾ ಭಯಪಡಿಸುವ ಸಮಯವೂ ಅಲ್ಲ. ಆದಾಗ್ಯೂ ಜಾಗರೂಕರಾಗಿರಿ. ಶಿಕ್ಷಣದ ಸಮಯ ಬಂದಿದೆ. ಇದು ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸುವ ಸಮಯವಾಗಿದೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬರುವ ಚಿಹ್ನೆಗಳು ನಿದ್ರೆಗೆ ಒಳ್ಳೆಯ ದಿಕ್ಕನ್ನು ಸೂಚಿಸುತ್ತವೆ, ಉತ್ತಮ ಅವಕಾಶಗಳನ್ನು ತರುತ್ತವೆ ಮತ್ತು ಈ ಬಾರಿ ನೀವು ಬಹಳ ಮುಖ್ಯವಾದ ಮತ್ತು ವಿಶೇಷವಾದ ಅವಕಾಶಗಳನ್ನು ಪಡೆಯಲಿದ್ದೀರಿ. ಇದನ್ನು ನೋಡಿ ನೀವು ಸಂಪೂರ್ಣವಾಗಿ ದಿಗ್ಭ್ರಮೆಗೊಳ್ಳುತ್ತೀರಿ. ಕಾರ್ಯಗಳನ್ನು ರಚಿಸಲಾಗುತ್ತದೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಬೇಕೆಂದು ನಾವು ಬಯಸುತ್ತೇವೆ, ಏಕೆಂದರೆ ಈಗ ಏನೇ ನಡೆದರೂ ನೀವು ಅದನ್ನು ನಿಮ್ಮ ಜೀವನದುದ್ದಕ್ಕೂ ನೆನಪಿಸಿಕೊಳ್ಳುತ್ತೀರಿ. ಏಕೆಂದರೆ ಏನೇ ನಡೆದರೂ ಅದು ದೇವರ ಆಶೀರ್ವಾದದಿಂದ ಮಾತ್ರ ಸಂಭವಿಸುತ್ತದೆ ಮತ್ತು ದೇವರು ಯಾರಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣವಿಲ್ಲದೆ ನೀವು ಕೆಲವು ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ, ಕಠಿಣ ಪರಿಶ್ರಮದ ಫಲಿತಾಂಶಗಳನ್ನು ವಿಳಂಬವಾಗುತ್ತವೆ ಮತ್ತು ಮನಸ್ಸು ಚಂಚಲವಾಗಿರುತ್ತದೆ ಮತ್ತು ರಾತ್ರಿಯಲ್ಲಿ ನಿದ್ರೆ ಕಷ್ಟವಾಗುತ್ತದೆ. ಆದರೆ ಕಾಲಾನಂತರದಲ್ಲಿ ನೀವು ಅದೃಷ್ಟವನ್ನು ಪಡೆಯುತ್ತೀರಿ. ನಿಮ್ಮ ಅದೃಷ್ಟವು ಬದಲಾಗುತ್ತದೆ. ನೀವು ಒಂದಕ್ಕಿಂತ ಹೆಚ್ಚು ಅವಕಾಶಗಳನ್ನು ಪಡೆದುಕೊಳ್ಳುವಿರಿ. ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಕಂಡುಬರುತ್ತದೆ. ದೇವರು ನಿಮಗೆ ಏನು ಮಾಡುತ್ತಾನೆ, ಏನು ಕೊಡುತ್ತಾನೆ, ನೀವು ಬಯಸಿದರೆ ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳುತ್ತೇನೆ. ಇದನ್ನು ಕೇಳುವುದರಿಂದ ನಿಮ್ಮ ಕಣ್ಣುಗಳಲ್ಲಿ ನೀರು ಬರುತ್ತದೆ. ನೋಡಿ ಸ್ನೇಹಿತರೆ, ದೇವರು ಅವರಿಗೆ ಹಣ ಮಾತ್ರ ಕೊಡುತ್ತಾನೆಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ದೇವರು ಅವರಿಗೆ ಮೊದಲು 3 ವಿಷಯಗಳನ್ನು ನೀಡುತ್ತಾನೆ: ಸರಿಯಾದ ಆಲೋಚನೆ, ಸರಿಯಾದ ಅವಕಾಶಗಳು ಮತ್ತು ಸರಿಯಾದ ಜನರ ಜೀವನವನ್ನು ಅವರು ಹೇಗಿದ್ದಾರೆಂದು ರೂಪಿಸುತ್ತಾರೆ. ಅದಾದ ನಂತರ ಹಣ ಸ್ವಯಂಚಾಲಿತವಾಗಿ ಬರಲು ಪ್ರಾರಂಭವಾಗುತ್ತದೆ ಮತ್ತು ಜನರು ಹಣವನ್ನು ಉಳಿಸಲು ಕಲಿಯುತ್ತಾರೆ. ಅವಕಾಶಗಳು ಸ್ಪಷ್ಟವಾಗುತ್ತವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮತ್ತು ಅವುಗಳನ್ನು ಗುರುತಿಸುವ ವ್ಯಕ್ತಿ ಕ್ರಮೇಣ ಆರ್ಥಿಕವಾಗಿ ಮುನ್ನಡೆಯುತ್ತಾನೆ. ಸ್ನೇಹಿತರೆ, ಮುಂದೆ ಏನಾಗುತ್ತದೆಯೋ ಅದು ನಿಮ್ಮನ್ನು ಸಂಪೂರ್ಣವಾಗಿ ಹುಚ್ಚರನ್ನಾಗಿ ಮಾಡುತ್ತದೆ. ಆದರೆ ಈ ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ ಎಂದು ನಾನು ನಿಮಗೆ ನೆನಪಿಸುತ್ತೇನೆ ಮತ್ತು ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಕೆಲವು ಅದ್ಭುತ ಘಟನೆಗಳು ಸಂಭವಿಸಲಿವೆ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು
ತೊಂದರೆಗಳು ಸಂಭವಿಸುತ್ತವೆ. ಕೆಲವೊಮ್ಮೆ ನಮಗೆ ಅವಕಾಶ ಸಿಗುತ್ತದೆ, ಆದರೆ ಭಯ, ಸೋಮಾರಿತನ ಅಥವಾ ಇತರರು ಏನು ಹೇಳುತ್ತಾರೆಂದರೆ ಅದು ನಮ್ಮನ್ನು ಹಾಗೆ ಮಾಡದಂತೆ ತಡೆಯುತ್ತದೆ. ಅವಕಾಶಗಳು ಬರುವ ಮುನ್ನವೇ ಕಳೆದುಕೊಳ್ಳುತ್ತೀರಿ. ನಂತರ ಅದೇ ಅವಕಾಶ ಬೇರೆಯವರ ಯಶಸ್ಸಾಗುತ್ತದೆ. ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಸಹಿಸದ ಅನೇಕ ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಅವರು ಏನಾದರೂ ಮಾಡುತ್ತಾರೆ, ಏನಾದರೂ ಸಂಚು ರೂಪಿಸುತ್ತಾರೆ ಮತ್ತು ನಿಮ್ಮನ್ನು ನಾಶ ಮಾಡಲು ಬಯಸುತ್ತಾರೆ. ಆದರೆ ನೀವು ನಿಮ್ಮದನ್ನು ಇಟ್ಟುಕೊಳ್ಳಬೇಕು. ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಆದ್ದರಿಂದ ಹೊಸದನ್ನು ಕಲಿಯಲು ಇಂದು ಒಂದು ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳಿ. ಕಷ್ಟಪಟ್ಟು ಕೆಲಸ ಮಾಡುವ ಅಥವಾ ಮುಂದುವರಿಯುವ ಅವಕಾಶವನ್ನು ಅವರು ನಿಮ್ಮಿಂದ ಹಾದು ಹೋಗಲು ಬಿಡುವುದಿಲ್ಲ. ದೇವರು ಮಹಾದೇವ ಅವರು ಲಕ್ಷ್ಮೀದೇವಿ, ಶನಿದೇವ, ಸೂರ್ಯದೇವ ಮತ್ತು ಬಜರಂಗಬಲಿಯ ಆಶೀರ್ವಾದವನ್ನು ಹೊಂದಿದ್ದರೆ ನಿಮ್ಮ ಜೀವನವು ಬದಲಾಗುತ್ತದೆ. ಹಣದ ಬಿಕ್ಕಟ್ಟನ್ನು ಯಾವಾಗಲೂ ಕೊನೆಗೊಳ್ಳುತ್ತದೆ. ಇದು ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿದೆ, ಏಕೆಂದರೆ ನಾವು ಇದನ್ನು ಯಾವಾಗಲೂ ನೋಡುತ್ತಿದ್ದೇವೆ. ನಿಮ್ಮ ಜೀವನದಲ್ಲಿ ಆರ್ಥಿಕ ತೊಂದರೆಗಳು ಎದುರಾಗಿವೆ, ಆದರೆ ಅವು ಬಗೆಹರಿದಿಲ್ಲ. ನೀವು ಹಲವಾರು ಬಾರಿ ಹಣದ ಬಗ್ಗೆಯೂ ಜಾಗರೂಕರಾಗಿದ್ದೀರಿ, ಆದರೂ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಬರುತ್ತಲೇ ಇರುತ್ತದೆ. ಆದರೆ ನಾನು ನಿಮಗೆ ಒಂದು ವಿಷಯ ಹೇಳಲೇಬೇಕು. ಹಣದ ಸಮಸ್ಯೆಗಳು ಇದು ಕೇವಲ ಅದೃಷ್ಟದ ಬಗ್ಗೆ ಅಲ್ಲ, ಅಭ್ಯಾಸಗಳ ಬಗ್ಗೆಯೂ ಇದೆ. ನಿಮ್ಮ ಆದಾಯವು ಕಡಿಮೆ ಇದ್ದು ಖರ್ಚು ಹೆಚ್ಚಿದ್ದರೆ ಅವರು ಯೋಜನೆಯಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರು ಪ್ರತಿಯೊಂದು ಕೆಲಸವನ್ನು ಮುಂದೂಡುತ್ತಲೇ ಇರುತ್ತಾರೆ. ಆರ್ಥಿಕ ಒತ್ತಡ ಮುಂದುವರಿಯಬಹುದು ಮತ್ತು ನೀವು ಏನು ಮಾಡಬೇಕೆಂದು ಯಾವಾಗಲೂ ಅತಿಯಾಗಿ ಯೋಚಿಸುತ್ತಿರುತ್ತೀರಿ. ಅಂದರೆ ನಿಮ್ಮಲ್ಲಿ ಹಣ ಉಳಿಯುವ ಗುಣವಿಲ್ಲದಿದ್ದರೆ ಉದ್ವಿಗ್ನತೆ ಉಳಿಯುತ್ತದೆ ಅಥವಾ ನಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುತ್ತೀರಿ. ನೀವು ಸಾಲ ಪಡೆದಿದ್ದರೂ ಸಹ ನೀವು ಇನ್ನೂ ಒತ್ತಡಕ್ಕೊಳಗಾಗುತ್ತೀರಿ. ಆದರೆ ಒಬ್ಬ ವ್ಯಕ್ತಿಯು ತಮ್ಮ ಆದಾಯ, ವೆಚ್ಚಗಳು ಮತ್ತು ಕಠಿಣ ಪರಿಶ್ರಮದ ನಡುವೆ ಸರಿಯಾದ ಸಮತೋಲನವನ್ನು ಸಾಧಿಸಲು ಪ್ರಾರಂಭಿಸಿದಾಗ ಅವರು ನಿರಾಳರಾಗಿರುತ್ತಾರೆ. ನೀವು ಹೀಗೆ ಮಾಡಿದರೆ ನಿಮ್ಮ ಪರಿಸ್ಥಿತಿಗಳು ಕ್ರಮೇಣ ಬದಲಾಗುತ್ತವೆ. ನಿಮ್ಮ ಪರಿಸ್ಥಿತಿಯ ಮೇಲೆ ನಿಯಂತ್ರಣ ಸಾಧಿಸುತ್ತೀರಿ. ನನ್ನ ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ಶಿಸ್ತು, ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇರುವಲ್ಲಿ ಮಾತ್ರ ಹಣ ಉಳಿಯುತ್ತದೆ. ನೀವು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಶ್ರಮ ಹಾಕಿದರೆ, ನಿಮಗೆ ದೇವರು ಮತ್ತು ದೇವತೆಗಳಲ್ಲಿ ಬಲವಾದ ನಂಬಿಕೆ ಇದ್ದರೆ, ನಾನು ಅದನ್ನು ಬರೆಯುತ್ತೇನೆ. ಮುಂಬರುವ ವರ್ಷಗಳು ನಿಮಗೆ ಸಂತೋಷದಿಂದ ತುಂಬಿರುತ್ತವೆ. ಯಾವುದರ ಅಗತ್ಯವೂ ಇಲ್ಲ, ನಿಮಗೆ ಕೊರತೆ ಏನೂ ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ ಸ್ವರ್ಗವಾಗುತ್ತದೆ. ಈಗ ಅತಿಯಾಗಿ ಯೋಚಿಸುವುದು ಅಥವಾ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗದಿರುವುದು ಏಕೆ ಎಂದು ಚರ್ಚಿಸೋಣ. ಮೊದಲು ನಾವು ನಮ್ಮ ಕೆಲಸದ ಮೇಲೆ ಏಕೆ ಗಮನ ಹರಿಸಬೇಕು ಸಾಧ್ಯವಿಲ್ಲ ಎಂಬುದರ ಕುರಿತು ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ವ್ಯಕ್ತಿ 5ನೇ 4 ಭಾಗದಷ್ಟು ಮೊಬೈಲ್ ಬಂದಿದೆ ಮತ್ತು 5G ನೆಟ್ವರ್ಕ್ ಉಚಿತ ಎಂದು ನಿಮಗೆ ತಿಳಿದಿರಬೇಕು. ಯಾರೋ ದಿನವಿಡೀ ರೀಲ್ಸ್ ನೋಡುತ್ತಿರುತ್ತಾರೆ, ಯಾರೋ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನೋಡುತ್ತಿರುತ್ತಾರೆ. ಅಂದರೆ ಎಲ್ಲರೂ ಸ್ಕ್ರೀನ್ ಟೈಮ್ ಹೆಚ್ಚುತ್ತಿದೆ. ಇದು ಸಮಯ ವ್ಯರ್ಥ ಮಾಡುತ್ತಿದೆ. ನಾವು ಕೆಲಸದಲ್ಲಿರುವಾಗ ಜನರು ನಿದ್ರಿಸುತ್ತಿದ್ದಾರೆ. ನಾವು ಗಮನ ಹರಿಸುತ್ತೇವೆ, ಆದರೆ ಯಾರಾದರೂ ಅಧಿಸೂಚನೆಯನ್ನು ಕಳುಹಿಸಿದರೆ, ಯಾರಾದರೂ ವಾಟ್ಸಪ್ ಸಂದೇಶವನ್ನು ಕಳುಹಿಸುತ್ತಾರೆ ಅಥವಾ ಯಾರಾದರೂ ನಮಗೆ ಕರೆ ಮಾಡಿದರೆ ನಮ್ಮ ಗಮನ ತಕ್ಷಣ ಬೇರೆಡೆಗೆ ತಿರುಗುತ್ತದೆ. ಇದರಿಂದಾಗಿ ನಾವು ನಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಮ್ಮ ಕೆಲಸಕ್ಕೆ ಅಡ್ಡಿಯಾಗುತ್ತದೆ. ವಿಳಂಬಗಳು ಸಂಭವಿಸುತ್ತವೆ. ಸ್ನೇಹಿತರೆ, ಕೆಲಸವು ಹಣ ಎಂದು ನಿಮಗೆ ತಿಳಿದಿದೆ. ಒಳ್ಳೆಯ ಆಲೋಚನೆ ಮತ್ತು ಕಠಿಣ ಪರಿಶ್ರಮವು ಉತ್ತಮ ಯಶಸ್ಸಿಗೆ ಕಾರಣವಾಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಮತ್ತು ಭೂತಕಾಲದ ಬಗ್ಗೆ ವಿಷಾದದಿಂದ ನಾವು ಮುಳುಗಿದಾಗ ಹೆಚ್ಚಾಗಿ ಅತಿಯಾಗಿ ಯೋಚಿಸುವುದು ಸಂಭವಿಸುತ್ತದೆ. ತುಂಬ ಕೆಲಸ ಮಾಡಿದ್ದೇನೆ, ಮೊದಲು ಸಮಯ ವ್ಯರ್ಥ ಮಾಡುತ್ತೇವೆ, ನಂತರ ವಿಷಾದಿಸುತ್ತೇವೆ. ಪ್ರತಿಯೊಂದು ಸಣ್ಣ ವಿಷಯಗಳನ್ನು ಮತ್ತೆ ಮತ್ತೆ ಯೋಚಿಸುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ, ಆದರೆ ಅದು ಪರಿಹಾರವಾಗುತ್ತದೆ. ಹೆಚ್ಚು ಆಯಾಸವಾಗುತ್ತದೆ. ನೀವು ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವುದು, ಅಧ್ಯಯನ ಮಾಡುವುದು ಅಥವಾ ವ್ಯಾಯಾಮ ಮಾಡುವುದರಲ್ಲಿ ಕಳೆಯುತ್ತಿದ್ದರೆ ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಬಹುದು. ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತವಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಜೀವನವು ಬದಲಾಗಲು ಪ್ರಾರಂಭಿಸುತ್ತದೆ. ನೀವು ಪ್ರತಿದಿನ ನಿಮ್ಮನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು. ಏನು ವಿಷಯ ನನಗೆ ಚಿಂತೆಯಾಗಿದೆಯೇ? ಇಂದು ನಾನು ಅದರ ಮೇಲೆ ಕೆಲವು ಕ್ರಮ ತೆಗೆದುಕೊಂಡಿದ್ದೇನೆ ಅಥವಾ ನಾನು ಸಮಯ ವ್ಯರ್ಥ ಮಾಡುತ್ತಿದ್ದೇನೆಯೇ? ನೀವು ಇದರ ಬಗ್ಗೆ ಯೋಚಿಸಬೇಕು ಮತ್ತು ನೀವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು ಮತ್ತು ಅದನ್ನು ಸರಿಯಾದ ಸ್ಥಳದಲ್ಲಿ ಕೇಂದ್ರೀಕರಿಸಬೇಕು. ನಿಮಗೆ ಬೇಕಾದ ಉತ್ತರಕ್ಕೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿ. ನಾನು ನನ್ನ ಕೆಲಸದಲ್ಲಿ ಪ್ರಗತಿ ಸಾಧಿಸುತ್ತಿದ್ದೇನೆ, ಆದ್ದರಿಂದ ಅದನ್ನು ಮುಂದುವರೆಸಿ. ಆದರೆ ನೀವು ಅನಗತ್ಯವಾಗಿ ಚಿಂತಿಸುತ್ತಿದ್ದೀರಿ ಎಂದು
ಎಂದು ನಿಮಗೆ ಅನಿಸಿದರೆ ಅದನ್ನು ಬಿಟ್ಟುಬಿಡಿ. 1 ನಿಮಿಷ ಬಿಟ್ಟು ಮುಂದುವರಿಯಿರಿ. ಏಕೆಂದರೆ ಕೆಲವು ಕೆಲಸ ಮಾಡುವ ಕ್ಷೇತ್ರವು ಹೆಚ್ಚು ಸ್ಪರ್ಧಾತ್ಮಕವಾಗಿದೆ. ಆದ್ದರಿಂದ ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ನಾವು ಬೆಳೆದು ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು. ಸ್ನೇಹಿತರೆ, ನಿಮ್ಮ ನಿಜವಾದ ಶತ್ರು ಯಾರು? ಮತ್ತು ಸಮಸ್ಯೆ ಏನೆಂದರೆ, ಕೆಲವೊಮ್ಮೆ ನಿಮ್ಮ ಪ್ರಗತಿಯನ್ನು ನೋಡಿದ ನಂತರ ನಮ್ಮದೇ ಆದ ಕೆಲವರು ನಮ್ಮ ಶತ್ರುಗಳಾಗುತ್ತಾರೆ. ಆದ್ದರಿಂದ ಕೆಲವೊಮ್ಮೆ ನಾವು ನಮ್ಮದೇ ಆದ ಶತ್ರುಗಳಾಗುತ್ತೇವೆ. ನಾವು ಮುಂದುವರಿಯದಂತೆ ನಮ್ಮನ್ನು ತಡೆಯುತ್ತೇವೆ. ಉದಾಹರಣೆಗೆ, ಸೋಮಾರಿಯಾಗುವುದು ಮತ್ತು ಏನನ್ನಾದರೂ ಮಾಡುವುದನ್ನು ಮುಂದೂಡುವುದು, ಇವತ್ತಲ್ಲದಿದ್ದರೆ ನಾಳೆ, ಹೀಗೆ ಮುಂದೂಡುವುದು ದೊಡ್ಡ ಶತ್ರು. ಕೆಲವೊಮ್ಮೆ ನಾವು ನಮ್ಮ ಅನೇಕ ಕೆಲಸಗಳನ್ನು ಮುಂದೂಡುತ್ತೇವೆ ಎಂಬ ಭಯದಿಂದ, ಅಥವಾ ಅದು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ನಮ್ಮ ಸ್ನೇಹಿತರ ಕೆಟ್ಟ ಸಹವಾಸದಿಂದ ನಾವು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೇವೆ. ನಂತರ ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ನುಸುಳಲು ಪ್ರಾರಂಭಿಸುತ್ತವೆ. ಇದು ಸಹ ಒಂದು ದೊಡ್ಡ ಶತ್ರು. ಅವರು ಯೋಚಿಸದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರು ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಮತ್ತು ಯಾವಾಗಲೂ ಕೋಪಗೊಳ್ಳುತ್ತಾರೆ. ಹಾಗಾದರೆ ಇದು ಸ್ವಯಂ ಹಾನಿಗೆ ದೊಡ್ಡ ಕಾರಣವೇ ಇರಬಹುದು. ಕೆಲವೊಮ್ಮೆ ನಿಮ್ಮನ್ನು ತಮ್ಮೊಂದಿಗೆ ಅಲ್ಲ, ಇತರರೊಂದಿಗೆ ಹೋಲಿಸುವ ಜನರಿರುತ್ತಾರೆ. ಅವನು ನಮಗಿಂತ ಹೆಚ್ಚು ಉತ್ತಮ ಜೀವನವನ್ನು ನಡೆಸುತ್ತಿದ್ದಾನೆಂದು ಹೇಳುತ್ತಾನೆ. ಆದರೆ ನಿಜವಾದ ಸತ್ಯವೇನು? ಯಾರಿಗೂ ತಿಳಿದಿಲ್ಲ. ಅಭ್ಯಾಸಗಳನ್ನು ಜಯಿಸುವ ವ್ಯಕ್ತಿ ಇಲ್ಲ. ನನ್ನ ಪ್ರಿಯ ಭಕ್ತರೇ, ಜೀವನದ ದೊಡ್ಡ ಸವಾಲುಗಳನ್ನು ಉತ್ತಮ ರೀತಿಯಲ್ಲಿ ಎದುರಿಸಲು ಸಮರ್ಥರಾಗಿದ್ದರೆ ನೋಡಿ, ನೀನು ಹಿಂದೆ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ ಕ್ರಮ ಕೈಗೊಳ್ಳಬೇಕು. ನೀವು ಪ್ರತಿ ಬಾರಿಯೂ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಯಾರಾದರೂ ನಿಮ್ಮ ವಿಶ್ವಾಸವನ್ನು ಪದೇ ಪದೇ ಮುರಿದರೆ ನಿಮ್ಮ ಕಠಿಣ ಪರಿಶ್ರಮವನ್ನು ವ್ಯರ್ಥವಾಗುತ್ತದೆ. ನಿಮ್ಮನ್ನು ಅಪಹಾಸ್ಯ ಮಾಡಿದರೆ ನೀವು ದಾರಿ ತಪ್ಪುತ್ತೀರಿ. ಆದ್ದರಿಂದ ಸಾಧ್ಯವಾದಷ್ಟು ಅಂತಹ ಜನರಿಂದ ದೂರವಿರಬೇಕು ಮತ್ತು ಪ್ರತೀಕಾರ ತೀರಿಸಿಕೊಳ್ಳಬಾರದು. ಅವರು ನಿಮ್ಮನ್ನು ಸಿಲುಕಿಸಿಕೊಳ್ಳುವ ಬಲೆಯನ್ನು ಹೆಣೆಯುತ್ತಾರೆ. ಆದ್ದರಿಂದ ನೀವು ಅಲ್ಲಿಂದ ಮುಂದುವರಿಯಿರಿ. ಆಗ ಮಾತ್ರ ನಿಮ್ಮ ಜೀವನ ಬದಲಾಗುತ್ತದೆ ಮತ್ತು ನೀವು ಸರಿಯಾದ ಹಾದಿಯಲ್ಲಿರುತ್ತೀರಿ. ಸಮಯವನ್ನು ಗಮನಿಸಿ. ನಾಳೆ ಮಧ್ಯಾಹ್ನ 3:59 ರಿಂದ ಮುಂದಿನ 24 ಗಂಟೆಯವರೆಗೆ ನಿಮಗೆ ಬಹಳಷ್ಟು ಕೆಲಸವಿದೆ. ಎಲ್ಲ ದೇವರು ಮತ್ತು ದೇವತೆಗಳ ಆಶೀರ್ವಾದದಿಂದ ಜೀವನದಲ್ಲಿ ಅದ್ಭುತ ಬದಲಾವಣೆ ಉಂಟಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಒಳ್ಳೆಯ ಅವಕಾಶಗಳಿಂದ ತುಂಬಿರುತ್ತದೆ. ಈ ಅವಕಾಶವನ್ನು ಬಳಸಿಕೊಳ್ಳುವುದರಿಂದ ಜೀವನದಲ್ಲಿ ಮುಂದುವರಿಯಲು ನಿಮಗೆ ಸಹಾಯಕವಾಗುತ್ತದೆ. ನಿಮ್ಮ ಜೀವನವನ್ನು ಬದಲಾಯಿಸಲು ಹಲವು ಮಾರ್ಗಗಳಿವೆ. ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸಲು ನೀವು ತೆಗೆದುಕೊಳ್ಳಬಹುದಾದ ಹಲವು ಹಂತಗಳಿವೆ. ಸಮಯ ವಿಸ್ತರಿಸಬೇಕಾಗುತ್ತದೆ. ಸ್ನೇಹಿತರೆ, ನೀವು ಪ್ರತಿದಿನ ಬೆಳಿಗ್ಗೆ ನಿಮ್ಮ ದಿನವನ್ನು ಯೋಜಿಸಬೇಕು. ಪ್ರತಿದಿನ ಹೊಸದನ್ನು ಕಲಿಯಿರಿ. ನೀವು ಅದಕ್ಕೆ ಒಗ್ಗಿಕೊಳ್ಳಬೇಕಾಗಬಹುದು. ನಿಮ್ಮ ಗಳಿಕೆಯ ಒಂದು ಭಾಗವನ್ನು ನೀವು ಉಳಿಸಬೇಕಾಗುತ್ತದೆ. ಇದು ಜೀವನದಲ್ಲಿ ಸಂಭವಿಸುತ್ತದೆ. ಮುಂದುವರಿಯಲು ಮಾರ್ಗಗಳನ್ನು ಅವಳು ತನ್ನ ಸ್ವಂತ ಆರೋಗ್ಯ ಮತ್ತು ನಿದ್ರೆಯನ್ನು ಸಾಧ್ಯವಾದಷ್ಟು ನೋಡಿಕೊಳ್ಳುತ್ತಾಳೆ. ಅವಕಾಶಗಳು ಉದ್ಭವಿಸುತ್ತವೆ ಮತ್ತು ಅನುಭವಿ ಜನರೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಯಲು ಸಹಾಯಕವಾಗುತ್ತದೆ. ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಅದು ಹಾಗೆ ಕಾಣಿಸಬಹುದು. ಅದೃಷ್ಟ ನಿಮ್ಮ ಕಡೆ ಇಲ್ಲ ಎಂದು ಸಕಾರಾತ್ಮಕವಾಗಿರಿ. ಶೀಘ್ರದಲ್ಲೇ ಪರಿಸ್ಥಿತಿ ಸುಧಾರಿಸುತ್ತದೆ. ಹಣದ ಬಗ್ಗೆ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗೆ ವಿವಾದ ಉಂಟಾಗಬಹುದು ಮತ್ತು ನಿಮ್ಮ ಮಾಹಿತಿಗಾಗಿ ಯಂತ್ರೋಪಕರಣಗಳು ಮತ್ತು ಅಡುಗೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನೀವು ಉತ್ತಮ ಒಪ್ಪಂದಗಳನ್ನು ಪಡೆಯುತ್ತೀರಿ ಎಂದು ನಾವು ನಿಮಗೆ ಹೇಳುತ್ತೇವೆ. ನೀವು ಹೊಸದನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅದು ಒಳ್ಳೆಯ ಸಮಯ. ಕ್ರಮವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮುಖ್ಯವಾಗಿರುತ್ತದೆ. ಖರ್ಚುಗಳು ಉಂಟಾಗುತ್ತವೆ. ಕಚೇರಿಯಲ್ಲಿ ಸಹೋದ್ಯೋಗಿಯೊಂದಿಗೆ ಸಮನ್ವಯ ಸಾಧಿಸುವುದರಿಂದ ನಿಮ್ಮ ಗುರಿಗಳನ್ನು ತ್ವರಿತವಾಗಿ ಸಾಧಿಸಲು ಸಹಾಯಕವಾಗುತ್ತದೆ. ಪ್ರೀತಿ, ಗಂಡ ಹೆಂಡತಿ ಪರಸ್ಪರ ಸಮಯ ಮೀಸಲಿಡಬೇಕು. ಇದು ಅವರ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. ಪ್ರಣಯ ಸಂಬಂಧದಲ್ಲಿ ಭಾವನಾತ್ಮಕ ಸಂಪರ್ಕವಿರುತ್ತದೆ. ನಿರ್ಲಕ್ಷ್ಯ ಮತ್ತು ಅತಿಯಾದ ಕಾರ್ಯನಿರತೆಯು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಯೋಗ ಮತ್ತು ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮವನ್ನು ಅಳವಡಿಸಿಕೊಳ್ಳಿ. ಹೊಸ ವಿಷಯಗಳನ್ನು ಕಲಿಯಲು ನಿಮ್ಮ ಬಯಕೆ ಇಂದು ಹೆಚ್ಚಾಗುತ್ತದೆ. ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ನಿಮಗೆ ಅನಿಸುತ್ತದೆ. ದೈನಂದಿನ ಕೆಲಸಗಳನ್ನು ಸರಳಗೊಳಿಸಲು ನೀವು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬಹುದು. ಒಂದು ಸಣ್ಣ ವಿನಂತಿ. ಇಂದು ತುಂಬಾ ಉಪಯುಕ್ತವಾಗಿದೆ. ಗಮನ ಕೊಡುವುದು ಮತ್ತು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ. ಸಾಕಷ್ಟು ನೀರು ಕುಡಿಯಿರಿ. ತಡರಾತ್ರಿಯಲ್ಲಿ ಮೊಬೈಲ್ ನೋಡುವ ಅಭ್ಯಾಸವನ್ನು ಕಡಿಮೆ ಮಾಡಿ. ನೀವು ಎಂದಿಗೂ ಊಹಿಸದಷ್ಟು ಆಶೀರ್ವಾದಗಳನ್ನು ಪಡೆಯುವಿರಿ. ಏಕೆಂದರೆ ಈಗ ನೀವು ಹಗಲಿನ 2 ಪಟ್ಟು ವೇಗವಾಗಿ ಮತ್ತು ರಾತ್ರಿಯ 4 ಪಟ್ಟು ವೇಗವಾಗಿ ಪ್ರಗತಿ ಹೊಂದುತ್ತೀರಿ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿವೆ ಮತ್ತು ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗಲಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.